ಹಾಯ್ ಹೆಲೋ ನಮಸ್ಕಾರ. ಕರಾವಳಿ ಮಲೆನಾಡು ಬ್ಲಾಗ್ಸ್ ಆ್ಯಂಡ್ ರೆಸಿಪಿ ಚಾನೆಲಿಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ದೇವಿಗೆ ಅತ್ಯಂತ ಸುಲಭವಾಗಿ, ಬಿಗಿನರ್ಸಿಗಂತೂ ಇದು ತುಂಬ ಈಸಿ, ಯಾವ ಥರ ಸೀರೆನ ಉಡಿಸೋದು ಅಂತ ತೋರಿಸ್ಕೊಡ್ತಿದ್ದೀವಿ. ಫಸ್ಟ್ ಇಲ್ಲಿ ಸೀರೆನ ಡಬಲ್ ಫೋಲ್ಡ್ ಮಾಡ್ಕೊಳ್ಬೇಕು. ನಂತರ ಸೆರಗು ಭಾಗ ಇದೆಯಲ್ಲ ಅದನ್ನು ಈ ಥರ ಮಡ್ಚ್ಕೋಬೇಕು. ಪ್ಲೀಟ್ಸ್ನ ಆದಷ್ಟು ಸಣ್ಣದಾಗಿ ತೆಗೆದರೆ ತುಂಬ ಲುಕ್ಕಾಗಿ ಕಾಣಿಸ್ತದೆ. ನೋಡಿ, ಈ ಸೆರಗಿಂದು ಈ ಸೈಡು ಒಂದು 2 ಮೊಳದಷ್ಟು ಸೀರೆನ ಬಿಟ್ಕೋಬೇಕು. ನೋಡಿ, ಈ ಥರ ಮಡಚಿ 3 ಕ್ಲಿಪ್ಪನ್ನು ಹಾಕ್ತಾ ಇದ್ದೀನಿ ಇಲ್ಲಿ. ಆದಷ್ಟು ನೀವು ಬಾರ್ಡ್ರ್ ಸೀರೆನೇ ತೊಗೊಂಡ್ರೆ ತುಂಬ ಒಳ್ಳೆಯದು. ದಪ್ಪ ಬಾರ್ಡ್ರ್ ಇರುತ್ತದಲ್ಲ, ಆ ಥರ ಸೀರೆ ತೊಗೊಂಡ್ರೆ ಲುಕ್ಕಾಗಿ ಕಾಣಿಸ್ತದೆ ಇದು. ನೋಡಿ, 3 ಕ್ಲಿಪ್ ಹಾಕ್ಕೊಂಡಿದ್ದೀನಿ. ನಂತರ ಸೀರೆದ ಇನ್ನೊಂದು ಭಾಗ ಎಂಡಿಗೆ ಇದೇ ಥರ ಮಾಡಬೇಕು. ಸೇಮ್ ಇದೇ ಥರ ನೆರಿಗೆನ ತೆಗೆದು ಕ್ಲಿಪ್ಪನ್ನು ಹಾಕಿ ಸುಮಾರು 2 ಮೊಳದಷ್ಟು ಸೀರೆನ ಬಿಡಬೇಕಾಗುತ್ತದೆ. ನೋಡಿ, ಇಲ್ಲೂ ಕ್ಲಿಪ್ ಹಾಕಿ ರೆಡಿ ಮಾಡಿಟ್ಕೊಳ್ಳಿ. ಈ ಸೈಡು 3 ಕ್ಲಿಪ್ ಅಥವಾ ಪಿನ್ನನ್ನು ಹಾಕ್ಬೋದು. ಪಿನ್ಗಿಂತ ಕ್ಲಿಪ್ ಹಾಕಿದ್ರೆ ತುಂಬ ಈಸಿ ಬಿಚ್ಚೋಕ್ಕೂ. ಇವಾಗ ಸೀರೆದು ಮಧ್ಯದ ಭಾಗ ಇದೆಯಲ್ಲ, ಅಲ್ಲಿ ನಾವು ನೋಡಿ ಇವಾಗ ಏನು ಮಾಡಬೇಕು ಗೊತ್ತಾ, ಈ ಬಾರ್ಡ್ರ್ ಸೈಡ್ ಇದೆಯಲ್ಲ ಅದನ್ನು ನಿಮ್ಮ ಕಡೆ ತಿರುಗಿಸ್ಕೊಳ್ಳಿ. ಆವಾಗ ಸೀರೆ ಒಂದು ಸೈಡ್ ಮೇಲೆ ಒಂದು ಸೈಡ್ ಕೆಳಗಡೆ ಆಗಲ್ಲ. ಕರೆಕ್ಟಾಗಿ ಪ್ಲೀಟ್ಸ್ ತೆಗಿಲಿಕ್ಕೂ ತುಂಬ ಈಸಿ ಆಗುತ್ತದೆ. ಒಂದು 4 ಅಥವಾ 5 ಪ್ಲೀಟ್ಸ್ನ ತೆಗೆದು ಒಂದು ಕ್ಲಿಪ್ ಹಾಕಿ, ನೆಕ್ಸ್ಟ್ ಮತ್ತೆ 4 ಅಥವಾ 5 ಪ್ಲೀಟ್ಸನ್ನು ತೆಗೀರಿ. ಪ್ಲೀಟ್ಸ್ಗಳು ಆದಷ್ಟು ಸಣ್ಣದಾಗಿ ತೆಗೀರಿ ನೆರಿಗೆ, ಆವಾಗ ಲುಕ್ಕಾಗಿ ಕಾಣಿಸ್ತದೆ. ನೋಡಿ, 5 ಪ್ಲೀಟ್ಸ್ನ ತೆಗೆದು ಒಂದೊಂದು ಕ್ಲಿಪ್ ಹಾಕಿ ಭಾಗ ಮಾಡ್ಕೊಳ್ಳಿ. ನೋಡಿ, ಇವಾಗ ಇದಕ್ಕೊಂದು ಕ್ಲಿಪ್ ಹಾಕ್ತೀವಿ. ನೆಕ್ಸ್ಟ್ ಮತ್ತೆ ತೆಗೆದು ಮತ್ತೆ ಕ್ಲಿಪ್ ಹಾಕ್ತೀವಿ. ಈ ಥರ ಬಾರ್ಡ್ರ್ ಸೈಡ್ ನಿಮ್ಮ ಕಡೆ ಇರೋದರಿಂದ ತುಂಬ ಈಸಿ ಆಗುತ್ತದೆ, ಬೇಗನೂ ನೆರಿಗೆನ ತೆಗಿಬೋದು. ಯಾವತ್ತು ನೀವು ಫ್ರೀ ಇದ್ದಾಗ ಇದೆಲ್ಲ ಮಾಡಿಟ್ಕೊಳ್ಳಿ. ಈ ನೆರಿಗೆ ತೆಗೆದು ಕ್ಲಿಪ್ ಹಾಕೋದೆಲ್ಲ ಮಾಡಿಟ್ಕೊಂಡ್ಬಿಟ್ರೆ ನೋಡಿ, ಹಬ್ಬದ ದಿನ ನಿಮಗೆ ರಿಸ್ಕೇ ಇರಲ್ಲ. ಫಟಾಫಟಾಗಿ ಒಂದು 3 ನಿಮಿಷದಲ್ಲೇ ಸೀರೆನ ಉಡಿಸ್ಬೋದು. ನೋಡಿ, ಇವಾಗ ಸೀರೆನ ಸ್ವಲ್ಪ ಮೇಲೆ ಹಿಡಿದು ಕ್ಲೀನಾಗಿ ಆ ನೆರಿಗೆನ ಪ್ರೆಸ್ ಮಾಡಿ ಕೆಳಗಡೆ ಒಂದು ಕ್ಲಿಪ್ ಹಾಕ್ಕೊಳ್ಳಿ. ನೋಡಿ, ಇಷ್ಟು ಮಾಡಿ ರೆಡಿ ಮಾಡಿಟ್ರೆ ಅಂದರೆ 2 ನಿಮಿಷದಲ್ಲಿ ದೇವಿನ ರೆಡಿ ಮಾಡ್ಬೋದು ನೋಡಿ. ಇವಾಗ ನಾವಿಲ್ಲಿ ಮಣೆ ಇಟ್ಟು ಪ್ಲೇಟಲ್ಲಿ ಅಕ್ಕಿ ಇಟ್ಟು ಸಿಂಗಲ್ ಬಿಂದಿಗೆ ಯೂಸ್ ಮಾಡಿ ಈ ಮಹಾಲಕ್ಷ್ಮಿಗೆ ಅಲಂಕಾರನ ಮಾಡೋದು. ಇವಾಗ ಈ ಬಿಂದಿಗೆಗೆ ಒಂದು ಕೋಲನ್ನು ರಬ್ಬರ್ ಬ್ಯಾಂಡ್ ಹಾಕಿದ್ದೀವಿ. ಬೇಕಿದ್ರೆ ನಿಮಗೆ ಒಂದು ದಾರನೂ ಸಮೇತ ಕಟ್ಬೋದು. ಇವಾಗ ಈ ಸೀರೆಗೆಲ್ಲ ಪ್ಲೀಟ್ಸ್ ತೆಗೆದಿದ್ದೀವಲ್ಲ, ಅದಕ್ಕೆ ಒಂದು ದಾರ ಕಟ್ಕೋಬೇಕು. ಆ ದಾರನ ಈ ಬಿಂದಿಗೆಗೆ ಟೈಟಾಗಿ ಕಟ್ಟಿ ಇಡಿ. ಇವಾಗ ಸೆರಗಿನ ಭಾಗ ಆ ಸೈಡ್ ಈ ಸೈಡ್ ಇಟ್ಟು ಮಧ್ಯದಲ್ಲಿ ನೆರಿಗೆನೆಲ್ಲ ಕರೆಕ್ಟ್ ಮಾಡ್ಕೊಳ್ಳಿ. ಈ ಬಿಂದಿಗೆಗೆ ಅಗಲವಾಗಿ ಬಿಡಿ ಇದು ಸೀರೆ, ಮತ್ತು ಹಾಕಿದ ಕ್ಲಿಪ್ಗಳೆಲ್ಲ ತೆಗೀರಿ. ಅಂದರೆ ಮಧ್ಯ ಸೆಂಟ್ರಲ್ಲಿ ನಾವು ಏನು ನೆರಿಗೆನ ತೆಗೆದುಕೊಂಡಿದ್ದೀವಲ್ಲ ಅದಕ್ಕೆ ಹಾಕಿದ ಕ್ಲಿಪ್ಪನ್ನಷ್ಟೇ ಫಸ್ಟ್ ತೆಗೀರಿ, ಮತ್ತು ನೆರಿಗೆನೆಲ್ಲ ಕ್ಲೀನಾಗಿ ಮಾಡಿ. ನೋಡಿ, ಈ ಥರ ಆಯಿತಾ. ಇವಾಗ ಒಂದು ಸೈಡ್ ತಗೊಂಡಿದ್ದಂತಹ ಸೆರಗನ್ನು ಲೆಫ್ಟ್ ಸೈಡಿಂದ ರೈಟ್ ಸೈಡಿಗೆ, ರೈಟ್ ಸೈಡಿಂದ ಲೆಫ್ಟ್ ಸೈಡಿಗೆ ಬರಬೇಕು. ನೋಡಿ, ಇಲ್ಲಿ ತೋರಿಸಿದ ಥರ ಈ ಬಾರ್ಡ್ರನ್ನು ಈ ಥರ ಕ್ಲೀನಾಗಿ ಕಾಣಿಸೋ ಥರ ಮಡಚಿ ಎಡಭಾಗದಿಂದ ಬಲಭಾಗಕ್ಕೆ, ಬಲಭಾಗದಿಂದ ಎಡಭಾಗಕ್ಕೆ ಸೆರಗನ್ನು ಕ್ಲೀನಾಗಿ ಹಾಕಿ
ಇವಾಗ 2 ಸೆರಗು ಸೇರಿ ಹಿಂದೆ ಒಂದು ಕ್ಲಿಪ್ಪನ್ನು ಹಾಕಿ, ಮತ್ತು ಸೈಡಿಗೆಲ್ಲ ಸೆರಗಿಗೆ ಹಾಕಿದ್ವಲ್ಲ ಆ ಕ್ಲಿಪ್ಪನ್ನೆಲ್ಲ ತೆಗೀರಿ. ಎಷ್ಟು ಈಸಿಯಾಗಿ ಆಯಿತು. ಇವಾಗ ದೇವಿಗೆ ಸೊಂಟದ ಪಟ್ಟಿ ಹಾಗೂ ಹಾರ ಇವನ್ನೆಲ್ಲ ಹಾಕಿ, ಮತ್ತು ಕಳಸಕ್ಕೆ ಒಂದು ತೆಂಗಿನಕಾಯಿ ಇಟ್ಟು ಅದಕ್ಕೆ ದೇವಿಯ ಮುಖವನ್ನು ಮತ್ತು ನಿಮ್ಮ ಹತ್ರ ಏನೇನು ಹಾರ ಇದ್ದಾವೆ, ಡೆಕೋರೇಷನ್ ಐಟಮ್ ಏನಿದ್ದಾವೆ, ಬಳೆ ಬೇಕಾದರೂ ಬಳೆ ಅವನ್ನೆಲ್ಲ ಹಾಕಿ ತುಂಬ ಈಸಿಯಾಗಿ ವರಮಹಾಲಕ್ಷ್ಮೀ ದೇವಿಯ ಅಲಂಕಾರವನ್ನು ಮಾಡ್ಬೋದು. ತುಂಬ ಲುಕ್ಕಾಗಿ ಕೂಡ ಕಾಣಿಸ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟು ಈಸಿಯಾಗಿ, ಬಿಗಿನರ್ಸರಿಗಂತೂ ತುಂಬ ಈಸಿ ಆಗುತ್ತದೆ ಇದು ಮಾಡೋದಕ್ಕೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಇನ್ನು ನನ್ನ ಚಾನೆಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆಯದಿರಿ. ಇನ್ನೊಂದು ಹೊಸದಾದ ವಿಡಿಯೋದೊಂದಿಗೆ ಸಿಗುತ್ತೇನೆ. ಅಲ್ಲಿವರೆಗೂ ಬೈ ಬೈ, ಟೇಕ್ ಕೇರ್. ಇನ್ನು ಅನೇಕ ಈ ಹಿಂದೆ ಕೇವಲ ಬ್ಲೌಸ್ ಪೀಸಿನಿಂದ, 1 ಬ್ಲೌಸ್ ಪೀಸಿನಿಂದ, 2 ಬ್ಲೌಸ್ ಪೀಸಿನಿಂದ ವರಮಹಾಲಕ್ಷ್ಮೀ ದೇವಿಯ ಅಲಂಕಾರವನ್ನು ಹೇಗೆ ಮಾಡುವುದಂತ ತೋರಿಸಿದೆ. ಇನ್ನು ಯಾರಾದರೂ ನೋಡಿಲ್ಲ ಅಂದರೆ ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ, ಆ ವಿಡಿಯೋನ ನೋಡ್ಬೋದು. ಇನ್ನು ಮುಂದೆ ಬರುವ ದಿನಗಳಲ್ಲಿ ಬೇರೆ ಬೇರೆ ಥರ ವರಮಹಾಲಕ್ಷ್ಮೀ ದೇವಿಗೆ ಅಲಂಕಾರನ ಸೀರೆಯಿಂದ ಮಾಡೋದನ್ನು ತೋರಿಸ್ತೀನಿ. ಬೈ ಬೈ ಫ್ರೆಂಡ್ಸ್, ಥ್ಯಾಂಕ್ ಯು.